ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಗ್ಯಾರಂಟಿಗಳು ಹೊರೆಯಾದ್ರೂ ಕೂಡ ಅದನ್ನ ಜನರಿಗೆ ನೀಡ್ತಾ ಇದೀವಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆ ಸಂಚಲನಕ್ಕೆ ಕಾರಣ ಆಗಿದೆ. ಪರ ವಿರೋಧದ ಪ್ರತಿಕ್ರಿಯೆಗಳು ಬರ್ತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಡಿಕೆಶಿ ನಮ್ಮ ಅಧ್ಯಕ್ಷರು ನಾವೆಲ್ಲ ಸೇರಿ ಪ್ರಣಾಳಿಕೆ ಮಾಡಿದ್ವಿ, ಅವರಿಗೆ ಈಗ ಅನ್ಸಿರಬಹುದು ಅವರ ಅಭಿಪ್ರಾಯವನ್ನ ಅವ್ರು ಹೇಳಿದ್ದಾರೆ. ಇದನ್ನ ಬಗೆಹರಿಸಬೇಕಾಗಿರೋದು ಸಿಎಂ, ಕೆಪಿಸಿಸಿ ಅಧ್ಯಕ್ಷರು, ಹಾಗೆಯೇ ನಾವೆಲ್ಲ ಅಂತ ಹೇಳಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಹಣವಂತರು ಯಾರು ತಗೋತಾರೆ ಅಂತ ಯೋಚಿಸಿದ್ವಿ, ಆದ್ರೆ ಈಗ 100 ಎಕರೆ ಇರೋರು ಕೂಡ ಗ್ಯಾರಂಟಿ ತೆಗೆದುಕೊಳ್ತಿದ್ದಾರೆ. ಹಾಗಾಗಿ ಸ್ವಯಂ ಪ್ರೇರಿತವಾಗಿ ಗ್ಯಾರಂಟಿಯನ್ನ ಕೈ ಬಿಡಬೇಕು ಅಂತ ಹೇಳಿ ಸಿಎಂ ಇದ್ದವರಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳ ಹೇಳಿಕೆಯ ಬಗ್ಗೆಯೂ ಕೂಡ ಪರಮೇಶ್ವರ್ ವಿಶ್ಲೇಷಣೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೂಡ ಮಾತಾಡಿದ್ದಾರೆ, ಗ್ಯಾರಂಟಿಗಳು ಹೊರೆ ಆಗ್ತಿದೆ ಅಂತ. ಅಲ್ಲ, ನಾವು ಡಿಕೆ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರು. ಚುನಾವಣೆಗೆ ಹೋಗುವಾಗ ಮ್ಯಾನಿಫೆಸ್ಟೋನ ನಾವೆಲ್ಲರೂ ಸೇರಿ ತಯಾರು ಮಾಡಿದ್ವಿ. ನನ್ನನ್ನು ಅಧ್ಯಕ್ಷನಾಗಿ ಮಾಡಿದರು ಮ್ಯಾನಿಫೆಸ್ಟೋ ಕಮಿಟಿಗೆ. ನಾನು ಕೊಟ್ಟ ಮೇಲೆ ಅಧ್ಯಕ್ಷರು ಅದನ್ನು ಬಿಡುಗಡೆ ಮಾಡಿದರು. ಎಲ್ಲ ಕಲೆಕ್ಟಿವ್ ಆಗಿ ನಾವೆಲ್ಲ ಜವಾಬ್ದಾರಿ ತೊಗೊಂಡೇನೆ ಈ ಮ್ಯಾನಿಫೆಸ್ಟೋನಲ್ಲಿ ಗ್ಯಾರಂಟಿಗಳನ್ನ ಪ್ರಕಟಣೆ ಮಾಡಿದ್ದೇವೆ. ಅವರಿಗೆ ಈಗ ಅನಿಸಿರ್ಬೋದು, ಅವರಿಗೆ ಅನೇಕ ವಿಷಯಗಳು ನಮಗೆ ಗೊತ್ತಿಲ್ಲದೆ ಇರೋದು ಅವ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ಹಂಗೆ ಅನಿಸಿರ್ಬೋದು. ಸರ್, ಕೂತ್ ಅವಾಗ ಚರ್ಚೆ ಮಾಡುವಾಗ ಇದೆಲ್ಲ ಗೊತ್ತಿತ್ತಲ್ವಾ ಸರ್, ಈ ಥರದ್ದು ಆಗುತ್ತೆ, ಹಣ ಇಷ್ಟು ಖರ್ಚಾಗುತ್ತೆ ಅನ್ನೋಂಥದ್ದು. ಈಗ ಈ ಸಂದರ್ಭದಲ್ಲಿ ಹೇಳೋಂಥ ಅವಶ್ಯಕತೆ ಏನು? ಅಲ್ಲ, ಅವರ ಅಭಿಪ್ರಾಯ ಹೇಳಿದ್ದಾರೆ, ನಾವು ಚರ್ಚೆ ಮಾಡ್ತೀವಿ. ಅವರು ಈಗ ಅಧ್ಯಕ್ಷರೇ ಇದ್ದಾರೆ, ಈಗಲೂ ಕೂಡ. ಅವತ್ತು ಅಧ್ಯಕ್ಷರಿದ್ದರು, ಇವತ್ತು ಅಧ್ಯಕ್ಷರಿದ್ದಾರೆ. ಈಗ ಇದನ್ನು ಸಾಲ್ವ್ ಯಾರು ಮಾಡಬೇಕು? ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಮತ್ತು ನಾವುಗಳು ಎಲ್ಲ ಸೇರಿ ಮಾಡಬೇಕಲ್ಲ. ಅದು ಏನು, ಅದು ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಅವರೇನು ನಮಗೆ ಸೂಚನೆಗಳನ್ನು ಕೊಡ್ತಾರೆ, ಅದನ್ನು ಪರಿಗಣಿಸ್ತೇವೆ. ಆಮೇಲೆ ಸರ್, ಫೈನಾನ್ಷಿಯಲಿ ಸ್ಟೇಬಲ್ ಇರೋರು ಈ ಫ್ರೀ ಬೇಸ್ನೆಲ್ಲ ವಾಲಂಟಿಯರ್ ಆಗಿ ತಗೊಳ್ಬೇಡಿ ಅಂತ ಸಿಎಂ ಅವರು ಕೂಡ ಮನವಿ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ ಈ ಮಟ್ಟಿಗೆ ಬಂದ್ಬಿಡ್ತಾ ಅಂತ ಸರ್. ಅಲ್ಲ, ಅವರಿಗೆ ನೋಡಿ, ನಾವೇನು ಮಾಡೋದು ಅಂದರೆ, ನಾವು ಕ್ಲಾಸಿಫಿಕೇಷನ್ ಮಾಡೋದು ಬೇಡ. ಅವ್ರ ಹತ್ರ ಹಣ ಇದೆ, ಇವ್ರ ಹತ್ರ ಇಲ್ಲ, ಆ ಥರ ನಾವು ಡಿಫ್ರೆನ್ಷಿಯೇಷನ್ ಮಾಡೋದು ಬೇಡ. ಎಲ್ಲರಿಗೂ ಒಂದಂತ ಮಾಡಿದ್ರೆ ಯಾರು ಇರೋರು ತೊಗೊಳ್ಳೋದಿಲ್ಲ ವಾಲಂಟಿಯರ್ಗೆ. ಅವ್ರು ಯಾರು ಹಣವಂತರು ಯಾರು ತೊಗೊಳ್ತಾರೆ ಅಂತೇಳಿ ಆ ಅರ್ಥದಲ್ಲಿ ನಾವು ಮಾಡಿದ್ದೆವು. ಈಗ ಕೆಲವರು ಅದೆಲ್ಲ ಏನು ನಮಗೂ ಕೊಡಿ, ಇದ್ರೂ ನಮ್ಗೆ ಕೊಡಿ ಅನ್ನೋ ಥರ ಆಗಿಬಿಟ್ಟಿದೆ. ಈಗ ನಾವೆಲ್ಲ ನಮ್ಮ ಊರುಗಳಲ್ಲೆಲ್ಲ ನಾವು ನೋಡ್ತೀವಿ, ಯಾರು 100 ಎಕರೆ ಜಮೀನಿರೋರು ಕೂಡ 2,000 ರೂಪಾಯಿ ತೊಗೊಳ್ತಾರೆ. ಆ ಥರದಲ್ಲಿ ನಾವು ಏನು ಅವರಿಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಿಲ್ಲ. ಆ ಅರ್ಥದಲ್ಲಿ ಮುಖ್ಯಮಂತ್ರಿಗಳು ಹೇಳಿರ್ಬೋದು ಅಷ್ಟೇ. ಈಗ ಹಿಂದೆ ತಮ್ಗೆ ಗೊತ್ತಿದೆ, ಆಲ್ ಇಂಡಿಯಾದಲ್ಲಿ ಗ್ಯಾಸ್ ಸಿಲಿಂಡರ್ಸನ್ನು ವಾಪಸ್ ಕೊಟ್ಟರು ಭಾಳ ಜನ. ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಅದನ್ನು ಅಪ್ರಿಷಿಯೇಟ್ ಮಾಡಿದರು. ಹಾಗೆ ಆ ಅರ್ಥದಲ್ಲಿ ಮಾಡಿದ್ರು, ಅವರೇ ಕರೆ ಕೊಟ್ಟಿದ್ದರು. ಅದಕ್ಕೆ ಈಗ ಮುಖ್ಯಮಂತ್ರಿಗಳು ಅದೇ ರೀತಿ ಕರೆ ಕೊಟ್ಟಿದ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.